ನಮಸ್ತೆ ಸ್ನೇಹಿತರೆ, ಟೇಕ್ ಜಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಪಿ ಎಮ್ ಕಿಸಾನಿನ 22ನೇ ಕಂತಿನ ಹಣ ಯಾವ ಡೇಟಿಗೆ ಜಮಾ ಆಗತ್ತಾ, ಮತ್ತು ಸ್ನೇಹಿತರೆ ಯಾವ ರೈತರ ಖಾತೆಗೆ ಅಮೌಂಟ್ ಜಮಾ ಆಗತ್ತಾ, ಯಾವ ರೈತರ ಖಾತೆಗೆ ಅಮೌಂಟ್ ಜಮಾ ಆಗಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪಿ ಎಮ್ ಕಿಸಾನಿನ 22ನೇ ಕಂತಿನ ಹಣ ರೈತರ ಖಾತೆಗೆ ಯಾವ ಡೇಟಿಗೆ ಜಮಾ ಆಗತ್ತಾ ಅನ್ನೋದನ್ನು ಚೆಕ್ ಮಾಡಬೇಕಾದ್ರೆ ಸ್ನೇಹಿತರೆ, ಗೂಗಲಿಗೆ ಹೋಗಿ ಪಿ ಎಮ್ ಇವೆಂಟ್ ಅಂತ ಟೈಪ್ ಮಾಡಬೇಕಾಗತ್ತಾ. ನಾನು ಪಿ ಎಮ್ ಇವೆಂಟ್ ಅಂತ ಟೈಪ್ ಮಾಡಿದ್ದೀನಿ. ಕೆಳಗಡೆ ಪಿ ಎಮ್ ಇವೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಪಿ ಎಮ್ ಇವೆಂಟ್ ಅಂತ ಟೈಪ್ ಮಾಡಿದಾಗ ಈ ಥರ ಒಂದು ಸೈಟ್ ಓಪನ್ ಆಗುತ್ತೆ, ಅಂದರೆ ಒಂದು ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಬಂದಾಗ ಇಲ್ಲಿ ಅಪ್ಕಮಿಂಗ್ ಇವೆಂಟ್ಸ್ ಅಂತಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಟ್ರಾನ್ಸ್ಫರ್ ಆಫ್ 22 ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಟು ಮೋರ್ ದ್ಯಾನ್ 9.3 crore ಪಿ ಎಮ್ ಕಿಸಾನ್ ಬೆನಿಫಿಷರೀಸ್. ಅಂದರೆ ಪಿ ಎಮ್ ಕಿಸಾನಿನ 22ನೇ ಕಂತಿನ ಹಣ ಸುಮಾರು 9,30,00,000 ರೈತರ ಖಾತೆಗೆ ಜಮಾ ಮಾಡ್ತದೆ. ಯಾವ ಡೇಟಿಗೆ ಜಮಾ ಆಗತ್ತಂದ್ರೆ ಸ್ನೇಹಿತರೆ, 13 ಮಾರ್ಚ್ 2026ಕ್ಕೆ ಜಮಾ ಆಗತ್ತೆ. ಅಂದರೆ ಇವತ್ತು 12 ಮಾರ್ಚ್, ನಾಳೆ 13 ಮಾರ್ಚಿಗೆ ಅಕೌಂಟಿಗೆ ಅದು ಎಲ್ಲಿ ಆಗತ್ತಂದರೆ ಅಸ್ಸಾಂನಿಂದ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತದೆ. ಯಾವ ರೈತರ ಖಾತೆಗೆ ಹಣ ಜಮಾ ಆಗಲ್ಲ ಸ್ನೇಹಿತರೆ, ಯಾವ ರೈತ 2019 ಈ ಕಡೆ ಯಾರು ಹೊಲವನ್ನು ಪರ್ಚೇಸ್ ಮಾಡಿರ್ತಾನ ಅಂಥ ರೈತರ ಖಾತೆಗೆ ದುಡ್ಡು ಬರಲ್ಲ. ಯಾರಿಗಾದರೂ ಪಿ ಎಮ್ ಕಿಸಾನ್ ಅಮೌಂಟ್ ಬರ್ತಿತ್ತು, ಅದಾದಮೇಲೆ 1 ಕಂತು 2 ಕಂತು 10 ಕಂತು ಬಂತು, ಅದಾದಮೇಲೆ ಅಮೌಂಟೇ ಬರ್ತಾಯಿಲ್ಲ ಅಂಥ ರೈತರು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಅವ್ರೇನು ತಪ್ಪಾಗಿರ್ತಂದರೆ, ಅವ್ರೇನಾದರೂ ಹೊಲ ಮಾರಿರ್ತಾರೆ ಒಂದು, ಇಲ್ಲಾಂದರೆ ಪಹಣಿ ಏನಾದರೂ ಅದರಲ್ಲಿ ಏನಾದರೂ ಹೆಸರು ಏನಾದರೂ ತಿದ್ದುಪಡಿ ಆಗಿರ್ತದೆ, ಏನಾದರೂ ಚೇಂಜಸ್ ಆಗಿರ್ತದೆ, ಅಂಥ ಸಂದರ್ಭದಲ್ಲಿ ಸಹ ಅವಾಗೇನಾಗತ್ತಾ ಹಣ ಬರೋದು ಬಂದಾಗ್ತದೆ. ಸ್ನೇಹಿತರೆ, ಅವ್ರು ಏನು ಮಾಡಬೇಕು, KYC ಮಾಡಿಸ್ಕೋಬೇಕಾಗತ್ತಾ. ಅವರು ಸಮೀಪ ಇರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರು KYC ಮಾಡಿಸ್ಬೇಕಾಗತ್ತಾ. KYC ಮಾಡಿದರೆ ಪಿ ಎಮ್ ಕಿಸಾನ್ ಏನು ಅಮೌಂಟ್ ಏನು ಪೆಂಡಿಂಗ್ ಇರುತ್ತಲ್ಲ, ಅದು ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗತ್ತೆ. ಸ್ನೇಹಿತರೆ, ನೀವು ಏನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದರೆ ಸ್ನೇಹಿತರೆ, ನಿಮ್ಮ ಸಮೀಪ ಇರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ಲ, ಅಲ್ಲಿ ಹೋಗಿ ನೀವು ಭೇಟಿ ಆಗ್ಬೋದು. ಸ್ನೇಹಿತರೆ, ಈ ಥರ ಮಾಹಿತಿ ನಿಮ್ಗೆ ಇಷ್ಟವಾದರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ.